ಸುಮಾರು ಒಂದು ತಾಸು ಮಾತಾಡೋಂಥ ಇಂಜೆಕ್ಷನ್ ಅದು ನಂಬಲ್ಲಿ ಈಟೇ ಕಾಸ್ಟ್ಲಿ ಹಾಕದ ಏಟು 20,000 ರೂಪಾಯಿ ಒಂದು ಇಂಜೆಕ್ಷನ್ ಹೋಗಲ್ಲಕ್ಕ ಅಂದಿಮ 20,000 ರೂಪಾಯಿ ಹೋಗಲ್ಲಕ್ಕ ಎಲ್ಲರೂ ಒಂದು 10 ಲಕ್ಷ ರೂಪಾಯಿ ಇಟ್ಟಿದ್ರೆ ಏನ್ರಿ ಬೇಡ ಎಲ್ಲರೂ ಒಂದು ಕಿಲೋ ಬಂಗಾರ ಇಟ್ಟಿದ್ದು ಅಂತಂದ್ರೆ ಹೋಗಿಬಿಡ್ತದಲ್ಲ ಆಯ್ತು ಸರ್ 20,000 ರೂಪಾಯಿ ಕೊಡ್ತೀನಿ ನಮ್ಮ ಅಪ್ಪಗೆ ಅಂದ ಒಂದು 2 ಮಿನಿಟ್ ಮಾತಾಡಂಗೆ ಮಾಡ್ರಿ ಆಯ್ತಪ್ಪ ತಿಳ್ಕೊಂಡು ಪಾಪ ಡಾಕ್ಟ್ರು ಬ್ಯಾಗ್ ತೊಗೊಂಡು ಬಂದರು ಬರೋದಕ್ಕೂ ಹೆಣ್ಮಕ್ಳಿಗೆ ದೊಡ್ಡ ಖುಷಿ ಇವೆಲ್ಲ ಒಬ್ರಿಗಾರ ಅಯ್ಯ ನಮ್ಮ ಅಪ್ಪ ಬಂಗಾರ ಹೆಂಗೆ ಇಟ್ಟು ಅಯ್ಯೋ ನಾವು ಕೊಳ್ಳ ಪಾಟ್ಲಿ ಮಾಡಿಸ್ಕೊತೀನಿ ಒಬ್ಬಾಕಿದ್ರೆ ಬಿಲ್ವರ್ ಮಾಡಿಸ್ಕೊತೀನಿ ಅಂತ ಒಬ್ಬಾಕಿ ಅಯ್ಯ ನಿನ್ನ ನನ್ನ ಬಲ್ಲಿ ಅಡ್ಡು ಅವ್ಯಾವ ನಾನು ನಕ್ಲೆಸ್ ಮಾಡಿಸ್ಕೊತೀನಿ ಮತ್ತೊಬ್ಬಾಕಿ ಇವ್ರು ಇಲ್ಲಿ ಪ್ಲ್ಯಾನ್ ಹಾಕ್ಯಾರ ಅಣ್ಣತಂಬ್ರಿ ಅಂತ ಪ್ಲ್ಯಾನ್ ಹಾಕ್ಯಾವ ಎಲ್ಲರ ಒಂದು 10 ಲಕ್ಷ ರೂಪಾಯಿ ನಮ್ಮ ಕೊಡ್ತೋಳು ಸಾಲರ ಮುಡ್ತದಲ್ಲ ಇವೆಲ್ಲ ಲೆಕ್ಕ ಹಾಕ್ಯಾವ ಡಾಕ್ಟ್ರ್ ಬಂದ್ಕೊಳ್ಳೋ ದೊಡ್ಡ ಖುಷಿ ಆಯ್ತು ಸರಿ ಡಾಕ್ಟ್ರ್ ಬಂದ್ರೆ ಸರಿ ಎಲ್ಲರೂ ಸರದ ಕುಳ್ಳೆನ ಇದಕ್ಕೆ ಕೈ ಬಿಟ್ಟಿದ್ದಿಲ್ಲಿನ ಮಾಡ್ತಿತ್ತು ಒಟ್ಟು ಯಾರಿಗೆ ನೋಡಲ್ಲ ಅದು ಒಟ್ಟು ಯಾವಾಗಿಂದ ಡಾಕ್ಟ್ರು ಬಂದ ಸರಿಪ್ಪ ಇಂಜೆಕ್ಷನ್ ಮಾಡಿದ್ರು ಯಾವಾಗಿಂದ ಇಂಜೆಕ್ಷನ್ ಮಾಡಿದ್ರು ರಟ್ಟಿಗೆ ಆದರೂ ಕೈ ಬಿಟ್ಟಿಲ್ಲ ಕಡೆಗಿಂದ ಡಾಕ್ಟ್ರ್ ಸಾಹೇಬ್ರ ಮಾತಾಡ್ತಾನೇನ್ರಿ ಈಗ ನಮ್ಮಪ್ಪ ಮಾತಾಡ್ಸ್ರಿ ದೊಡ್ಡ ಖುಷಿ ಆಯ್ತು ಏನು ಹೇಳ್ತಾರೆ ಏನಿಲ್ಲ ರೊಕ್ಕದ್ದು ಹೇಳ್ತಾರೆ ಬಂಗಾರದ ಹೇಳ್ತಾರೆ ಎಲ್ಲ ಪಾಪ ಹೆಣ್ಮಕ್ಳೆಲ್ಲ ಸುತ್ತಮುತ್ತ ಗಪ್ಪು ಎಲ್ಲರೂ ಕಾಯ್ಕಲಕತ್ತಿ ಯಪ್ಪ ಅಂದರು ಏನು ಅಂದ ದೊಡ್ಡ ಖುಷಿ ಆಯಿತು ಎಲ್ಲರಿಗೆ ನಮ್ಮಪ್ಪಗೆ ಮಾತು ಬಂದು ಮತ್ತು ಬಾಗಿಲು ಕಡೆ ಕೈ ಮಾಡಕತ್ತಿದ್ದೆಲ್ಲ ಮತ್ತು ಯಾರಿಗೆ ರೊಕ್ಕ ಕೊಟ್ಟಿದ್ದೇನು ಅಂದರು ಇಲ್ಲೋ ಯಪ್ಪ ಅಂದ ಇಲ್ಲ ಅಂದ ಹೇಳ್ತೀನಿ ನಿಮಗೆ ಇಲ್ಲ ಅಂದು ಕೂಡ ನೀವು ಕೂಡ ಅರ್ಧ ನಿಶಾನೆ ಹಿಡಿತು ಗಂಡ್ಮಕ್ಳದು ಮತ್ತು ಇಲ್ಲ ತಗೊಂಡನ್ನಕತ್ತಿಲ್ಲ ಮತ್ತು ಎಲ್ಲರ ಬಂಗಾರ ಗಿಂಗಾರ ಇಟ್ಟಿದ್ದೇನು ಏನು ಇಟ್ಟಿಲ್ಲೋ ಯಪ್ಪ ಮತ್ತು ಬಾಗಿಲು ಕಡೆ ಕೈ ಮಾಡ್ಲಕತ್ತಿದ್ ಯಾಕ ಅಲ್ಲಿ ಎಮ್ಮೆ ಕರ ಕಸಬರಿಗೆ ತಿಲ್ಲಕತ್ತದ ಹೊಡಿ ಅಂತ ನೋಡ್ರಿ ಹಂಗೆ ಮಾಡಿ 20,000 ರೂಪಾಯಿ ಕೊಟ್ಟು ಇಂಜೆಕ್ಷನ್ ಮಾಡಿಸ್ಯಾರ ಅದಕ್ಕೆ ಬಾಗಿಲು ಕಡೆ ಕೈ ಮಾಡಕತ್ತಿದೆಯಲ್ಲ ಅಲ್ಲಿ ಎಮ್ಮೆ ಕರ ಕಸಬರಿಗೆ ತಿಲ್ಲಕತ್ತದ ಹೊಡಿ ಅತ್ತದ ಅಲ್ರಿ ತಾನೇ ಕುಣಿಗೆ ಹೊಂಟಾನೆ ಅದು ಕಸಬರಿಗೆ ತಿಂದ್ರೇನು ಮಂದಿ ತಲೆಯನ್ನು ಕೂದಲು ತಿಂದ್ರೆ ನೀವು ಏನು ಮಾಡೋ ಎಷ್ಟು ಮಳ್ಳ ಜನ ರೀ ನಂಬುದು ಇಂಥದ್ದು ಯಾರೇ ಆಸೆ ಪಡ್ತಾವ್ರೆ ಅಲ್ಲ ತಾರೇ ಕುಣಿಗೆ ಹೊಂಟಾನ ಅದೇ ಅಲ್ರಿ ಚಂದಾಗೆ ಸುಮ್ಮ ಕೈ ಬಿಟ್ಕೊಂಡು ಸುಮ್ಮ ಕೂತಿತ್ತು ಅಂತಂದ್ರೆ ಅದೇ 20,000 ರೂಪಾಯಿದಾಗ ಪಾಪ ಮಣಕರ್ಚರೆ ಮಾಡ್ತಿದ್ದು ಮಕ್ಕಳು ಅದು ಇನ್ನೂ ಮುಂದೆ ಏನೇ ಮಾತಾಡೋದಿತ್ತು ಕುತ್ತಿಗೆ ಕೊಂದೇ ಬಿಟ್ರು ಅದಕ್ಕೆ ಏನು ಮಾಡ್ತಾವೆ ಇಂಥವಕ್ಕೆ ಅಲ್ಲಿ ಎಮ್ಮಿ ಕರ ಕಸಬರಿಗೆ ತಿಲ್ಲಕತ್ತ 20,000 ರೂಪಾಯಿ ಟೊಪ್ಪಿಗೆ ಹಾಕೋದು ನೋಡಬೇಕು ಕೊನೆ ಆಸೆ ಅಂತಕ್ಕಂಥದ್ದು ಭಾಳ ಮಂದಿಗೆ ಭಾಳ ಥರ ಇರ್ತದೆ ಯಾರಿಗಂದ ಏನ್ರ ಚಲೋ ತಿನ್ಬೇಕನ್ನಂಗೆ ಆಸೆ ಇರ್ತದೆ ಕೊನೆ ಆಸೆ ಏನದ ಏನ್ರಿ ಹೋಳಿಗೆ ಉಣ್ಬೇಕನ್ನಂಗಾಗ್ಯದ ಕರಿಗಡಬು ಉಣ್ಣಬೇಕನ್ನಂಗಾಗ್ಯದ ಇಂಥವೆಲ್ಲ ಆಸೆಗಳು ಇರ್ತಕ್ಕಂಥವನ್ನ ಕಂಡಿವಿ ಆದರೆ ಅಲೆಕ್ಸಾಂಡರ್ ಮಹಾರಾಜ ಮಾತ್ರ ಮಂತ್ರಿಗೆ ಅಂತ ಹೇಳ್ತಾನೆ ಮಂತ್ರಿ ನನಗೇನು ಸಾವಂತಗನ ಸಮೀಪ ಬಂದದಪ್ಪ ನನ್ನ 2 ಕೈಗಳನ್ನು ಎದೆ ಮೇಲೆ ಇಟ್ಟು ಕಟ್ಟಿ ನನ್ನ ನೆನೆದ ಮೆರವಣಿಗೆ ಮಾಡಬೇಡ ನನ್ನ 2 ಕೈಗಳನ್ನು ಕುಲ್ಲ ಬಿಚ್ಚಂದ ನನ್ನ ಮೆರವಣಿಗೆ ಮಾಡತ್ತಿಕೊಂಡ ಆಯ್ತು ತಿಕ್ಕೊಂಡ ಸ್ವಲ್ಪ ದಿವಸದೊಳಗೆ ಅಲೆಕ್ಸಾಂಡರ್ ಮಹಾರಾಜ ಅಂದ ಸತ್ತು ಹೋಗಿಬಿಟ್ಟ ಅಲೆಕ್ಸಾಂಡರ್ ಮಹಾರಾಜನ ಮಾತಿಗೆ ಅನುಗುಣವಾಗಿ 2 ಕೈಗಳದ ಯಾಕೆ 2 ಕೈಗಳ ಕುಲ್ಲ ಬಿಟ್ಟು ಹೊತ್ತುಕೊಂಡಂದ್ರ ಆ ಅಲೆಕ್ಸಾಂಡರ್ ಮಹಾರಾಜ ಕ್ರಿಶ್ಚಿಯನ್ ಧರ್ಮದವ ಅವ್ರ ಧರ್ಮದಾಗಂದ ಹೆಣ ಹೆಂಗೆ ಒಯ್ತಾರೆ ನಿಮ್ಗೆ ಗೊತ್ತದ ಏನ್ರಿ ಬಾಕ್ಸ್ನಾಗಂದ ಒಯ್ತಾರೆ ನಮ್ಮಂಗೆ ವಿಮಾನ ಮಾಡಿ ಕಳಸಗಳಿಟ್ಟು ಹಿಂಗೆಲ್ಲ ಒಯ್ಯಲ್ಲ ಯಾವಾಗ ವಿಮಾನದ ಮಾಡ್ಯಂದ ನಮ್ಮ ಧರ್ಮದಂಗೆ ಏನ್ರಿ ನಮ್ಮ ವೀರ ಶಿವಲಿಂಗ ಧರ್ಮದಂಗೆ ನಮ್ಮ ಕಡೆ ಎಲ್ಲ ಎಷ್ಟು ಚಂದ ಮಾಡ್ತಾರೆ ವಿಮಾನ ಮಾಡ್ತಿರ್ತಾರೆ ಯಾಕ್ರಿ ಮಾಡ್ತಾರಿಲ್ಲ ನೀವು ಹೆಣ ಒಯ್ಯವತ್ತೆ ನಮ್ಮ ಮುದುಕರದು ಮುದುಕಿಯರು ಹೆಂಗೆ ಹೆಣ ತಲೆ ಎಳಿಗಾಡ್ತಾವೆ ನೋಡ್ರಿ ಏನು ಪಕ್ಕ ಪರೀಕ್ಷೆ ಮಾಡಿರಿ ನೀವು ಇವು ಮುದುಕಿಯರು ಕುಂದ್ರಿಸಿರ್ತಾರ ಹಿಂಗೆ ಮುಂದಕ್ಕೆ ಆಗ್ತಾವೆ ಅವು ಮುದುಕರನ್ನ ಹಿಂಗೆ ಆಟ ನೋಡ್ರಿ ನೀವು ಪರೀಕ್ಷೆ ಮಾಡಿರಿ ಸೇಮ್ ರೇ ಅಂತ ನಾ ಭಾಳ ಪರೀಕ್ಷೆ ಮಾಡೀನಿ ಯಾಕೆ ಮುದುಕಿಯರು ತಲೆ ಮುಂದೆ ಕಳೆಗಾಡ್ತಾವ ಅಂತ ನಾ ಚಿಂತೆ ಬಿದ್ದಿದ್ದೆ ಸೀರೆ ತೊಂಬ ಬಂಗಾರ ತೊಂಬ ಬೆಳ್ಳಿ ತೊಂಬಂದು ಅವ್ರ ತಲೆ ಮುಂದೆ ಕಳೆಗಾಡ್ತ ಇವು ಮುದುಕನ ತಲೆ ಹಿಂಗೆ ಅಡ್ಡಾಡಿಗಾಡ್ತ ಸೀರೆ ತೊಂಬ ಇಲ್ಲ ಬಂಗಾರ ತೊಂಬ ಯಾಕ್ರಿ ಪಾಪ ಅವ್ರ ಧರ್ಮದೊಳಗಿಂದ ಬಾಕ್ಸ್ನಾಗಿಂದ ಹಾಕೊಂಡು ಹೋಗ್ತಾರಲ್ಲ ಇವ ಮಂತ್ರಿ ಏನು ಮಾಡ್ದ ಈ ಕಡೆ ಒಂದು ಹೋಲ್ ಹಾಕದ ಈ ಕಡೆ ಕೈ ಹೊರಗೆ ಹಾಕದ ಈ ಕಡೆ ಒಂದು ಹೋಲ್ ಹಾಕದ ಈ ಕಡೆಯಿಂದ ಕೈ ಹೊರಗೆ ಹಾಕದ ಹೆಣ್ಣದ ಮೆರವಣಿಗೆ ನಡೆದಿತ್ತು ಯಾವಾಗಿಂದ ಹೆಣ್ಣದ ಮೆರವಣಿಗೆ ನಡೆದಿತ್ತಲ್ಲ ಎಲ್ಲ ಜನ ಸಾವಿರಾರು ಜನ ಬಂದು ಒಬ್ಬ ರಾಜನ ಸತ್ತನ ತಿಳ್ಕೊಂಡಂದಾಗ ಲಕ್ಷಾನುಗಟ್ಟಲೆ ಜನ ಅಂದ ಅವನ ಮೆರವಣಿಗೆ ಒಳಗಿಂದ ಎತ್ತು ಒಂದು 4 ಹುಡುಗರು ಮಂತ್ರಿಗಿಂದ ಬೈಯಕತ್ರು ಯಾಕೆ ಬೈಲಕತ್ತಾರ ಮಂತ್ರಿ ಬುದ್ಧಿ ಎಲ್ಲಿಟ್ಟ ನಿಮ್ಮ ಯಾಕ ಅಲ್ಲ ಅಂತ ರಾಜನಾಗಿರ್ತಕ್ಕಂಥ ಅಲೆಕ್ಸಾಂಡರ್ ಮಹಾರಾಜನ ಹೆಣನೇ ಇವರಿಗಿಂದ ಸರಿಯಾಗಿಂದ ಕಟ್ಟಕ್ಕೆ ಬಂದಿಲ್ಲ 2 ಕೈಗಳನ್ನು ಜೋತಾಡ್ಲಿಕ್ಕತ್ತವೆ ಮಂತ್ರಿ ಬುದ್ಧಿ ಎಲ್ಲಿಟ್ಟನ ಮಂತ್ರಿಗಿಂದ ತೆಲಿಗಿಲಿ ಕೆಟ್ಟದನ್ನ ಎತ್ತುಕೊಂಡು ಎಲ್ಲ ಬೈಲಕತ್ತಿದ್ರು ಒಂದು ಕಡೆಗೆ ಒಬ್ಬರು ಮಹಾತ್ಮರು ನಿಂತಿದ್ರು ಸಂತರು ಒಬ್ಬರು ಮಹಾತ್ಮರು ನಿಂತಿದ್ರು ಇವು 4 ಹುಡುಗರು ಹೋಗಿ ಅಜ್ಜರ ಅಲ್ಲಿ ನೋಡ್ರಿ ಅಲ್ಲಿ ಅಂತ ಅಲೆಕ್ಸಾಂಡರ್ ಮಹಾರಾಜನ ಹೆಣನೇ ಇವರಿಗಿಂದ ಸರಿಯಾಗಿಂದ ಕಟ್ಟಕ್ಕೆ ಬಂದಿಲ್ಲ ಹತ್ತುಕೊಂಡು ಬೈಯಕತ್ರು ಬೈಯುವಾಗ ಮಹಾತ್ಮರು ನಗಲಕತ್ರು ಯಾಕೆ ನಗಕತ್ರು ಅವಾಗಿಂದ ಮಹಾತ್ಮರು ಒಂದು ಮಾತು ಹೇಳ್ತಾರೆ ಅಪ್ಪ ಅಲೆಕ್ಸಾಂಡರ್ ಮಹಾರಾಜನ 2 ಕೈಗಳನ್ನು ಸುಮ್ಮನೆ ಜೋತಾಡಕತ್ತಿಲ್ರೋ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟು ಹೊಂಟಾನ ಅಲೆಕ್ಸಾಂಡರ್ ಮಹಾರಾಜ್ ಏನು ಸಂದೇಶ
ಅವರು ಮಹಾತ್ಮರಂದು ಹೇಳ್ತಾರೆ, ಏಕ್ ಜಮಾನ ಐಸಾತ सारे जहां के मालिक थे, जब दुनिया से निकले दोनों हाथ काले थे, दोनों हाथ काले थे, दोनों हाथ काले थे. ನೋಡ್ರಿ ಅವ್ರ ಸಂತರು ಏನು ಹೇಳ್ತಾರ, ಏಕ್ ಜಮಾನ ಐಸಾತ, ಒಂದು ಕಾಲದಾಗ ಇಂಥಮಿದ್ನಲ್ಲ, ನೂರಾರು ರಾಜ್ಯಗಳನ್ನು ಗೆದ್ದು ಆ ರಾಜ್ಯದೊಳಗಿರ್ತಕ್ಕಂಥ ಸಕಲ ಸಂಪತ್ತನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡಿರ್ತಕ್ಕಂಥ ರಾಜ ಜಬ್ ದುನಿಯಾ ಸೆ ನಿಕಲೆ, ಯಾವಾಗಿ ಜಗತ್ ಬಿಟ್ಟು ಹೊಂಟ, ಎರಡೂ ಕೈಗಳನ್ನು ಖಾಲಿ ಇಟ್ಕೊಂಡು ಹೊಂಟಾನ್ರಿಪ್ಪ. ಏನು ಒಯ್ಯಕ್ಕಾಗಿಲ್ಲ. ಯಾಕೆ ಒಯ್ಯಕ್ಕಾಗಿಲ್ಲ ಅಂತಂದ್ರೆ ಬರಾಗ ನಾವು ಏನು ತಂದಿಲ್ಲ ಅಂತ ತಿಳ್ಕೊಂಡ್ರೆ ನಮ್ಮ ಹೋಗುವತ್ತ ಪ್ರಸಂಗದೊಳಗೆ ಒಯ್ಯಕ್ಕಾಗಂಗಿಲ್ಲ. ಯಾವಾಗ ನಮ್ಮ ಜೊತೆಯೊಳಗೆ ಅಂದ್ರೆ ಬರಂಗಿಲ್ಲಲ್ಲ, ಅದಕ್ಕೆ ನಾವು ಬಡದಾಡಕತ್ತೀವಿ ಏನ್ರಿ. ರೊಕ್ಕ ನಮ್ಮ ಜೊತೆಯೊಳಗೆ ಬರಂಗಿಲ್ಲ, ಅದ್ರ ಸಲುವಾಗಿ ನೀವತ್ತ ಪ್ರತಿಯೊಂದು ನಿಮ್ಮತ್ತ ಏನ್ರಿ ನ್ಯೂಸ್ ಚಾನಲ್ಗಳು ನೀವು ತೆಗೆದು ನೋಡಿಬಿಟ್ರೆ ಸಾಕು. ಹಿಂಗೆ ಆನ್ ಮಾಡಿದ್ರೆ ಏನ್ರಿ ಎಲ್ಲಿ ಬೇಕಲ್ಲಿ ಅಂದ ಕೊಲೆ, ಎಲ್ಲಿ ಬೇಕಲ್ಲಿ ಸುಲಿಗೆ, ಏನ್ರಿ ಎಲ್ಲಿ ಬೇಕಾದಲ್ಲ ಇದೆಲ್ಲ ನಡೆದಿರ್ತಕ್ಕಂಥ ಕಣ್ಣಾಗಿ ನಾವು ನೋಡ್ತೀವಿ. ಎದ್ರ ಸಲುವಾಗಿ? ರೊಕ್ಕಕ್ಕಾಗಿ, ಬಂಗಾರಕ್ಕಾಗಿ, ಬೆಳ್ಳಿಗಾಗಿ, ಹೊಲಕ್ಕಾಗಿ, ಆಸ್ತಿಗಾಗಿ. ನಿನ್ನಿನ ದಿವಸ ಒಂದು ನ್ಯೂಸ್ನಾಗ ಬಂತು, ನೀವು TV9 ಮೇಲೆ ಅಂದ್ರೆ ನೀವು ನೋಡಿರ್ಬೇಕು. ಸ್ವತಃ ಮಗನೇ ಏನ್ರಿ, ನಾ ಸತ್ತು ಬಳಕ ನನ್ನ ಆಸ್ತಿ ನಿನಗೆ ಬರ್ತದಪ್ಪ ತಿಳ್ಕೊಂಡಂದ್ರೆ ಅವ ಏನು ಮಾಡ್ದ, ನೀನು ಎಂದು ಸಾಯ್ಬೇಕು ಏನು ತಿಳ್ಕೊಂಡಂದು ಇವತ್ತೇ ಅವನಿಗೆ ಕೊಲೆ ಮಾಡಿ ಜೇಲಕ್ಕೆ ಹೋದ ಆಸ್ತಿ ಸಲುವಾಗಿ. ಆಸ್ತಿಗಾಗಿ ತಂದೆನೇ ಕೊಲೆ ಮಾಡಕತ್ತಾರೆ, ರೊಕ್ಕಕ್ಕಾಗಿ ಅಂದ್ರೆ ತಂದೆ ತಾಯಿನೇ ಕೊಲೆ ಮಾಡಕತ್ತಾರೆ. ಅಣ್ಣ ತಮ್ಮಂದಿರಲ್ಲಿ ಪ್ರೀತಿ ಇಲ್ಲ ಏನ್ರಿ, ಅಕ್ಕ ತಂಗಿಯರೊಳಗಿಂದ ಪ್ರೀತಿ ಇಲ್ಲ, ತಾಯಿ ಮಕ್ಕಳ ಮೇಲಿಂದ ಪ್ರೀತಿ ಇಲ್ಲ, ಮಕ್ಕಳು ತಂದೆ ತಾಯಿ ಮೇಲಿಂದ ಪ್ರೀತಿ ಇಲ್ಲ. ಎದ್ರ ಸಲುವಾಗಿ ಅಂತಂದ್ರೆ ಬರೇ ರೊಕ್ಕ ಆಸ್ತಿ ಸಲುವಾಗಿನೇ ನಾವು ಪ್ರೀತಿಯನ್ನು ಕಳ್ಕೊಂಡು ಬದುಕ್ತೀವಿ. ಗಂಡ ಹೆಂಡತಿ ಮೇಲಿಂದ ಪ್ರೀತಿ ಇಲ್ಲ, ಹೆಂಡತಿ ಗಂಡನ ಮೇಲಿಂದ ಪ್ರೀತಿ ಇಲ್ಲ. ಇವಳು ಕಂಡ್ರಂದು ಅವನಿಗಾಗಂಗಿಲ್ಲ, ಅವಳು ಕಂಡ್ರಂದು ಇವ್ರಿಗಾಗಂಗಿಲ್ಲ. ಎದ್ರ ಸಲುವಾಗಿ ಎತ್ತುಕೊಂಡ್ರೆ ಬರೀ ಈ ರೊಕ್ಕ ಬಂಗಾರ ಸಲುವಾಗಿನೇ ಮನೆಗೆ ಬರೋದೇನ್ರಿ. ಏನ್ರಿ ಬಂಗಾರ ತನ್ನಿ ನೀವು ಅಪ್ಪಿ ತಪ್ಪಿ ಅಂದ ಏನ್ರಿ ಬಂಗಾರ ನೀವು ತಂದು ಕೊಟ್ರೆ ಎತ್ತಿಕೊಂಡ್ರೆ ಹೆಂಡತಿ ಪ್ರೀತಿ ಮಾಡ್ತಾರಿಲ್ರಿ. ನಾವು ಬಂಗಾರ ತಂದು ಕೊಟ್ರೆ ಹೆಂಡತಿ ಪ್ರೀತಿ ಮಾಡ್ತಾಳ, ರೊಕ್ಕ ಬಂತು ಅಂತಂದ್ರೆ ಗಂಡ ಪ್ರೀತಿ ಮಾಡ್ತಾನ. ಇದು ಅಲ್ಲ ಏನ್ರಿ, ಯಾವುದನ್ನು ಕೂಡ ಇರ್ಲಾರ್ದನೆ ಸ್ವ ಇಚ್ಛದಿಂದ ಏನ್ರಿ ಗಂಡ ಹೆಂಡತಿ ಅಂತಕ್ಕಂಥ ಪ್ರೀತಿ, ತಾಯಿ ಮಕ್ಕಳಿಂದ ಪ್ರೀತಿ, ಅಣ್ಣ ತಮ್ಮಂದಿರಿಂದ ಪ್ರೀತಿ ಇರಬೇಕಾಗಿತ್ತು ಅಂತ ತಕೊಂಡ್ರೆ ಆ ಮಧ್ಯದೊಳಗಿಂದ ಪ್ರೀತಿ, ಮಧ್ಯದೊಳಗೆ ದುಡ್ಡ, ರೊಕ್ಕ, ಬಂಗಾರ ಯಾವುದನ್ನು ಕೂಡ ಬರಬಾರ್ದು ಪುಣ್ಯಾತ್ಮರೇ. ಅಂತ ಯಾವುದು ಕೂಡ ದುಡ್ಡು ಇರ್ಲಾರ್ದನೆ ಏನ್ರಿ, ಯಾವ ರೊಕ್ಕ ಇಲ್ಲ, ಬಂಗಾರ ಇಲ್ಲ, ಕಡು ಬಡತನದೊಳಗೆ ಅಂದ್ರೆ ಜೀವನ ಕಳೀತಕ್ಕಂಥ ಒಂದೇ ಒಂದು ಮನಿತನ ಅವತ್ತಿನ ದಿನಮಾನದೊಳಗೆ ಆಂಧ್ರ ಪ್ರದೇಶದೊಳಗೆ ಯಾವುದು ಒತ್ತುಕೊಂಡ ಕೇಳಿದ್ರೆ ಯಾವ ಕಡಪ ಜಿಲ್ಲೆ ಒಳಗೆ ಇರ್ತಕ್ಕಂಥ ಸೋಮಲಾಪುರ ಅಂತಕ್ಕಂಥ ಚಿಕ್ಕದೊಂದು ಗ್ರಾಮ. ಭಾಳ ಬಡತನ, ಕೂಲಿ ಮಾಡಬೇಕು, ಅವ್ರು ಕೊಟ್ಟಿದ್ದೆ ದವಸ ಧಾನ್ಯ ತರಬೇಕು, ಅಷ್ಟರದೊಳಗಿಂದ ಜೀವನ ಕಳಿಬೇಕು. ಯಾರು? ಸೋಮಲಾಪುರದೊಳಗಿರ್ತಕ್ಕಂಥ ಶರಣ ದಂಪತಿಗಳಾಗಿರ್ತಕ್ಕಂಥ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ ಎತ್ತಿಕೊಂಡಂಥ ದಂಪತಿಗಳದಾರೆ. ಬಡತನ ಅಂದ್ರೆ ಬಡತನ. ಇವ್ರ ಹತ್ರ ಯಾವ ರೊಕ್ಕ ಇಲ್ಲ, ಬಂಗಾರ ಇಲ್ಲ, ಏನೂ ಇಲ್ಲ, ಸಣ್ಣದೊಂದು ಗುಡಿಸಲು ಮನಿ ಏನ್ರಿ. ಇದು ಯಾವುದು ಕೂಡ ಇರದೇ ಇದ್ರು ಕೂಡ ಅವ್ರು ಏನು ಚಿಂತೆ ಮಾಡ್ತಿದ್ದಲ್ಲ, ನಮಗೆ ರೊಕ್ಕನೇ ಬೇಕು, ಬಂಗಾರ ಬೇಕು, ದೊಡ್ಡ ಮನೆ ಕಟ್ಟಬೇಕು, ಇದು ಯಾವುದು ಕೂಡ ಚಿಂತೆ ಇದ್ದಿದ್ದಿಲ್ಲ. ಆದರೆ ಈ ದಂಪತಿಗಳಿಗೆ ಇರ್ತಕ್ಕಂಥ ಒಂದೇ ಒಂದು ಚಿಂತೆ. ಎಷ್ಟು ಪ್ರೀತಿಯಿಂದ ಇದ್ರಿ ಇವರೆಲ್ಲ. ಜೇಡರ ದಾಶಿಮಾರಿ ಅಂತ ಹೇಳದಂಗ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸದಂತೆ ಕಾಣ ರಾಮನಾಥ. ಗಂಡ ಹೆಂಡತಿ ಪ್ರೀತಿಯಿಂದ ಇರಕ್ಕೆ ರೊಕ್ಕ ಬೇಕಾಗಿಲ್ಲ, ಗಂಡ ಹೆಂಡತಿಯಿಂದ ಪ್ರೀತಿಯಿಂದ ಇರಕ್ಕಿಂತ ಬಂಗಾರ ಬೇಕಾಗಿಲ್ಲ, ಯಾವ ಆಸ್ತಿ ಪಾಸ್ತಿ ಬೇಕಾಗಿಲ್ಲ. ನಿತ್ಯ ಕೂಡ ದುಡಿಬೇಕು, ಆ ಬಂದಿದ್ರೊಳಗಿಂದ ಊಟ ಮಾಡಬೇಕು ಏನ್ರಿ. ಅಷ್ಟರೊಳಗನೆ ದಿನನಿತ್ಯದ ಖರ್ಚಿಂದ ಅಷ್ಟದೊಳಗನೆ ಮಾಡಿ ಮತ್ತೆ ಮರುದಿವಸದಿಂದ ಕೂಲಿಗೆ ಹೋಗಿದ್ರು. ಅಷ್ಟು ಪ್ರೀತಿಯಿಂದ ಜೀವನ ಕಳೀತಿದ್ರು. ಇಡೀ ಆ ಗ್ರಾಮದೊಳಗಿಂದ ಎಲ್ಲ ಜನ ಮಾತಾಡ್ತಿತ್ತು. ಇದು ಯಾವಾಗಿದು ನಿಮ್ಮ ಕಲ್ಪನಾ ಇರಲಿ, 12ನೇ ಶತಮಾನದೊಳಗ. ಇದು ಇವತ್ತಿಂದ ನಾ ಹೇಳಕತ್ತಿಲ್ಲ ನಿಮಗೆ. 12ನೇ ಶತಮಾನದೊಳಗ ಜ್ಞಾನರೆಡ್ಡಿ ನಿರ್ಮಲಾದೇವಿ ಎತ್ತಿಕೊಂಡ್ರೆ ಅವತ್ತಿನ ದಿನಮಾನದೊಳಗೆ ಈ ದಂಪತಿಗಳ ಜೀವನ ನೋಡಿ ಜಗತ್ತೆಲ್ಲ ಮಾತಾಡ್ತಿತ್ತ. ಎಷ್ಟರ ಮಟ್ಟಿಗೆ ಒಬ್ರಿಗೊಬ್ಬರಂದ ಪ್ರೀತಿ, ಅವರ ಜೀವನ, ಅವ್ರ ಸಂಸಾರಿಕ ಜೀವನ, ಆ ಬಡತನ, ಇದು ಎಲ್ಲವನ್ನು ಕೂಡ ನೋಡಿ ನಾಡಿನ ಜನ ಎಲ್ಲ ಮಾತಾಡ್ತಿತ್ತು. ನೀವೆಲ್ಲ ಮನೆಗಿಂದ ತಿನ್ನಕ್ಕಿಲ್ಲ, ಉಣ್ಣಕ್ಕಿಲ್ಲ, ನೀವೆಲ್ಲ ಎಷ್ಟು ಪ್ರೀತಿಯಿಂದ ಅದಿರಿ ಎತ್ತಿಕೊಂಡಂತು ಎಲ್ಲ ಜನ ಮಾತಾಡ್ತಿತ್ತು. ಅದು ಇತ್ತು ಅಂದ್ರೆ ಕಿರಿಕಿರಿ ಬರ್ತಾವ ಅಂದ್ರೆ ಅವ್ರು, ಅದು ಇದ್ರೆ ಜಗಳ ಬರ್ತಾವ, ಆ ಸಂಪತ್ತಿದ್ರೇ ಜಗಳ ಬರ್ತಾವ. ನಮ್ಮಲ್ಲಿ ಏನೂ ಇಲ್ಲ ತಗೊಂಡು ನಾವು ಜಗಳಾಡ್ಬೇಕು ಅದ್ರ ಸಲುವಾಗಿ, ಹೌದಲ್ರಿ? ಎದ್ರ ಸಲುವಾಗಿ ಜಗಳಾಡೋದ್ರಿ? ಆದ್ರೂ ಒಂದೊಂದು ಮನೆಯಾಗ ಇರ್ತಾವ, ಎಲ್ಲನೇ ಇದ್ದೂ ಕೂಡ ಜಗಳಾಡೋ ಕಂಪನಿ ಇರ್ತದ. ಅವತ್ತೇ ಬಸವಣ್ಣವರೊಂದು ಮಾತು ಹೇಳಿದ್ರು, ಗಂಡ ಶಿವದೇವರ ಭಕ್ತ, ಹೆಂಡತಿ ಮಾರಮಸಣೆಯ ಭಕ್ತಿ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೇಮೌಸತ್. ಗಂಡ ಪ್ರತಿನಿತ್ಯನ ಕೂಡ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಅಂತ ಬರ್ತಿದ್ದ. ಬಂದ ನಿತ್ಯ ಅಂದ ಏನ್ರಿ ಆ ಕುಂಕುಮ ಅಂತಕ್ಕಂಥ ಹಚ್ಕೊಂಡು, ಆ ತಾಯಿ ತೀರ್ಥ ಅಂತಕ್ಕಂಥ ತಗೊಂಡು ಪ್ರತಿನಿತ್ಯ ಅಂದ ಮನೆಗೆ ಹೋಗಿದ್ದ. ಹೆಂಡತಿ ಮನ್ಯಾಗ ಕೂತ್ಕೊಂಡಂದ್ರೆ ಸೆರೆ ಕುಡಿತಿಲ್ಲ. ಮನ್ಯಾಗ ಕೂತ್ಕೊಂಡು ಸೆರೆ ಕುಡಿದ್ರೆ ಚಂದ ಕಾಣ್ತದ್ರಿ, ಮನ್ಯಾಗ ಕೂತ್ಕೊಂಡ ಮಾಂಸ ತಿಂದ್ರೆ ಚಂದ ಕಾಣ್ತದ್ರಿ, ಕಂಡ ಗುಂಡಾರಗಳನ್ನ ತಿರುಗಿ ಬಂದ್ರೆ ಅಂದ್ರೆ ಚಂದ ಕಾಣ್ತದೇನೋ. ಅವರು ಒಂದೇ ಒಂದು ಮಾತು ಹೇಳಿದ್ರು ದಾಶಿಮಾರರು, ಸತಿ ಪತಿಗಳ ಒಂದಾಗಿರ್ತಕ್ಕಂಥ ಭಕ್ತಿನೇ ಅದು ಭಗವಂತನಿಗಿಂತ ಪ್ರಿಯ ಆಗ್ತದೆ ಹೊರತಾಗಿ ಇಲ್ಲ ಇದ್ರೆ ಪ್ರಿಯ ಆಗಲ್ಲ.
ಆ ರೀತಿಯಾಗಿ ಭಗವಂತ ಮೆಚ್ಚುವಂಗ ಜೀವನವನ್ನು ಏನ್ರಿ ದೇವರು ಮೆಚ್ಚುವಂಥ ಜೀವನವನ್ನು ಇಲ್ಲಿ ಸೋಮಲಾಪುರದೊಳಗಿಂದ ಯಾರು ಕಳೀಲಿಕ್ಕತ್ತಾರ ಅಂತಕೊಂಡು ಕೇಳಿದ್ರೆ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ ಅಂತಕ್ಕಂಥವ್ರ ಜೀವನ ಅಂತಕ್ಕಂಥ ಕಳೀಲಿಕ್ಕತ್ತ. ಆದ್ರೆ ಈ ಬಡತನದ ಮಧ್ಯದೊಳಗೂ ಕೂಡ ಒಂದೇ ಒಂದು ಚಿಂತೆ, ಯಾವ ಚಿಂತೆ ಎತ್ತಿಕೊಂಡಂತ ಕೇಳಿದ್ರೆ ಮಕ್ಕಳಾಗಿಲ್ಲ ಅನ್ನುವಂಥ ಚಿಂತೆ. ಮಕ್ಕಳು ಆಗಿಲ್ಲ ಅಂತಕೊಂಡಂಥ ಒಂದು ಚಿಂತೆ ಇತ್ತು ಯಾರಿಗೆ? ನಿರ್ಮಲಾದೇವಿಗೆ. ಏನು ಇದ್ದಟ್ರೊಳಗಿಂದ ಕೂಲಿ ನಾಲಿ ಮಾಡಿ ಏನ್ರಿ ಹೊಟ್ಟೆ ತುಂಬಿಸ್ಕೋತಾರೆ, ಮೈ ಮೇಲೆ ಒಂದು ಬಟ್ಟೆ ಹಾಕೋತಾರೆ ಖರೆ. ಆದ್ರೆ ಇದು ಆನಂದದ ಜೀವನ ಅಂತಕ್ಕಂಥ ಕಳೀಲಿಕ್ಕತ್ತಾರೆ. ಈ ಆನಂದದ ಮಧ್ಯದೊಳಗೆ ಭಗವಂತ ಎಲ್ಲರ ಒಂದು ದುಃಖ ಇಟ್ಟಿರ್ತಾನೆ. ತೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳವ ಕುನ್ನಿಗಳೇ ನಂಬೆ ರಾಮನಾಥ. ನೋಡ್ರಿ ಅವ್ರು ಹೇಳ್ತಾರ, ಇದು ಎಲ್ಲ ಯಾರು ಕೊಟ್ಟಿರ್ತಕ್ಕಂಥ ಕೊಡುಗೆ ಎತ್ತುಕೊಂಡದಕ್ಕೆ ಕೇಳಿದ್ರ ಈ ಭೂಮಿ ಕೊಟ್ಟಿರ್ತಕ್ಕಂಥ ಯಾರು? ಭಗವಂತನೇ ಕೊಟ್ಟಾವ. ಬೆಳೆ ಕೊಟ್ಟವರು ಯಾರು? ಪರಮಾತ್ಮನೇ ಕೊಟ್ಟಾವ. ಅನ್ನ ಕೊಟ್ಟವರು ಯಾರು? ಗಾಳಿ ಕೊಟ್ಟವರು ಯಾರು? ನೀರು ಕೊಟ್ಟವರು ಯಾರು? ಇಷ್ಟೆಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ಭಗವಂತನೇ ಕೊಟ್ಟನತ್ತನ್ನುವಂಥದ್ದನ್ನು ಒಂದು ಕ್ಷಣ ಅಂದ ಭಗವಂತ ಸಿಟ್ಟಿಗೆದ್ದು ಒಂದು ಕ್ಷಣ ಗಾಳಿಗೆ ಕಮ್ಮಿ ಮಾಡೋದಂದ್ರೆ ಬದುಕಲಿಕ್ಕೆ ಸಾಧ್ಯ ಅದನ್ರಿ? ಒಂದು ವೇಳೆ ನಮಗೆ ಭಗವಂತ ಅನ್ನ ಕೊಡಲಿಲ್ಲ, ನೀರು ಕೊಡಲಿಲ್ಲ, ನಾವು ಈ ಭೂಮಿ ಮೇಲಿಂದ ಬದುಕಲಿಕ್ಕೆ ಅಂದ್ರೆ ಸಾಧ್ಯ ಇಲ್ಲ. ಒಂದು ನಾವು ಜನ ಅರ್ಥ ಮಾಡ್ಕೋಬೇಕಾಗಿದೆ, ಇದು ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಭಗವಂತನೇ ಕೊಟ್ಟ. ಹಾಗಾದ್ರೆ ನಾವು ಭಗವಂತನಿಗಾಗಿ ಏನು ಕೊಟ್ಟಿವಿ ಅದು ಬೇಕಲ್ಲ ಏನ್ರಿ? ಒಬ್ಬ ದಾರಿ ಹಿಡ್ಕೊಂಡು ಬರುವಂತನಾಗ ಅವನ ಕಿಸೆದಾಗಂದ ಒಂದು ಬೀಡಿ ಅದ, ಹಚ್ಕೋಬೇಕಂದ್ರೆ ಕಡ್ಡಿಲ್ಲ, ಹಚ್ಕೋಬೇಕಂದ್ರೆ ಕಡ್ಡಿ ಇಲ್ಲ. ಎದುರಿಗೆ ಒಬ್ಬ ಮನುಷ್ಯ ಬರ್ತಿರ್ತಾನೆ, ಅಣ್ಣಾರೆ ಒಂದು ಈಡು ಕಡ್ಡಿ ಪಟ್ನ ಐತನ ಕೊಡ್ರಿ ಅಂತೀರಿ, ಕಡ್ಡೆ ಬೆದನ್ ಕೊಡ್ರಿ. ಯಾರು ಬೇಡಂತಾರೆ, ತಗೋರಿ ಎತ್ಕೊಂಡು ಕೊಡ್ತಾ. ಯಾವಾಗಿಂದ ಬಂದವ ಅದ್ರಾಗಿಂದ ಒಂದು ಕಡ್ಡಿ ತೆಗೆದು ಬೀಡಿ ಹಚ್ಕೊಂಡು ಮತ್ತೆ ಅವನ ಕಡ್ಡೆ ಬೆಂದೆ ಅವನಿಗೆ ಕೊಟ್ಟು ಸುಮ್ಮನೆ ಹೋಗಂಗಿಲ್ಲ, ಥ್ಯಾಂಕ್ಸ್ ರೀ ಅಂತೀವಿ. ಬರೀ ಒಂದು ಸುಟ್ಟು ಬಿಡಿ ಸೇದಕ್ಕ ಏನ್ರಿ ಒಂದು ಕಡ್ಡಿ ಕೊಟ್ಟವನಿಗೆ ಥ್ಯಾಂಕ್ಸ್ ಅಂತೀರಿ, ಎಲ್ಲ ಕೊಟ್ಟನಲ್ಲ. ಇವತ್ತೇನು ಈ ಸೃಷ್ಟಿ ನೋಡಕತ್ತಿರಲ್ಲ, ಇದು ಅಂದ ಚಂದ ಎಲ್ಲವನ್ನು ಕೂಡ ನೋಡಕತ್ತಿರಲ್ಲ ಏನ್ರಿ? ಆನಂದದೊಳಗಿಂದ ಒಳ್ಳೆದನ್ನು ಊಟ ಮಾಡಕತ್ತೀವಲ್ಲ.